ನಾಡಿನ ಸಮಸ್ತ ಜನರ ಈ ಒಂದು ಅಧಿವೇಶನದಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆಯನ್ನು ಎಲ್ಲರೂ ನೋಡಿದ್ದಾರೆ. ಎಲ್ಲರಿಗೂ ತಮ್ಮದೇ ಆದಂತಹ ಅಭಿಪ್ರಾಯಗಳು ಇರ್ತವೆ. ಆದರೆ ರಾಜ್ಯಪಾಲರು ಅವ್ರು ಮಾಡಬೇಕಾಗಿರ್ತಕ್ಕಂಥದ್ದು ಮಾಡಿದ್ದಾರೆ. ನಂತರ ಅವರು ಹೊರಟಿರ್ತಕ್ಕಂಥದ್ದು ಆ ಒಂದು ಕೆಲವು ಸದಸ್ಯರ ಒಂದು ವರ್ತನೆ ತಾವೆಲ್ಲರೂ ನೋಡಿದ್ದೀರಾ ಟಿವಿ ಮೇಲೆ. ಅತ್ಯಂತ ಖಂಡನೀಯ ಒಂದು ವರ್ತನೆ. ಈ ತರ ಒಂದು ವರ್ತನೆ ನಾವು ಯಾರು ನಿರೀಕ್ಷೆ ಮಾಡಲ್ಲ. ಎಲ್ಲರೂ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಾರೆ. ತಮ್ಮ ವಿರೋಧ ಒಂದು ಸದನದಲ್ಲಿ ಅಥವಾ ತಮ್ಮ ಮಾಧ್ಯಮದ ಮೂಲಕ ಅಥವಾ ಒಂದು ನ್ಯಾಯಾಲಯ ಮೂಲಕ ನೀವು ವ್ಯಕ್ತ ಮಾಡಬಹುದು. ಆದರೆ ಇಂಥ ರೀತಿ ಮಾಡೋದು ಯಾರು ನಿರೀಕ್ಷೆ ಮಾಡೋದಿಲ್ಲ. ಅತ್ಯಂತ ಖಂಡನೀಯ ಒಂದು ವರ್ತನೆ ಅದು. ಹೇಗೆ ತೋರಿಸಲಿ ಸಾಕ್ಷಿಯನ್ನ. ಇದು ನಮ್ಮ ಸಂಸತ್ನಲ್ಲಿ ಸಮರ್ಪಕವಾಗಿ ಚರ್ಚೆ ಆಗಿ ಅನುಷ್ಠಾನ ಆಗಿರ್ತಕ್ಕಂಥ ಒಂದು ಒಳ್ಳೆ ನಿಯಮ. ಗ್ರಾಮೀಣ ಭಾಗಕ್ಕೆ ಶಾಶ್ವತವಾದಂತಹ ಮೂಲಸೌಕರ್ಯ ಕೊಡೋ ದೃಷ್ಟಿಯಲ್ಲಿ ಹಿಂದೆ ಮನ್ರೇಗಾ ಅಲ್ಲಿ ಯಾವುದೇ ರೀತಿಯ ಒಂದು ಮೇಲ್ವಿಚಾರಣೆ ಆಗುವಂತದ್ದು ಏನು ವ್ಯವಸ್ಥೆ ಇರಲಿಲ್ಲ. ಇವತ್ತು ಅದು ಕೂಡ ಒಂದು ವಿಬಿಜಿ ರಾಮ್ಜಿ ಮೂಲಕ ಬಂದಿದೆ. ಗ್ರಾಮೀಣ ಭಾಗ ತಮ್ಮದೇ ಆದಂತಹ ಒಂದು ಅಭಿವೃದ್ಧಿಯ ಚೌಕಟ್ಟನ್ನು ರೂಪಿಸಲಿಕ್ಕೆ ಇವತ್ತು ಅವಕಾಶ ಇದೆ. ಆ ಗ್ರಾಮಕ್ಕೆ ಸೂಕ್ತವಾದಂತಹ ಅಭಿವೃದ್ಧಿ, ಅದಕ್ಕೆ ಒಂದು ಚೌಕಟ್ಟು ಕೊಡೋ ದೃಷ್ಟಿಯಲ್ಲಿ ಇವತ್ತು ವಿಬಿಜಿ ರಾಮ್ಜಿ ಮೂಲಕ ಎಲ್ಲರಿಗೂ ಲಭ್ಯವಿದೆ. ಇವತ್ತು ನಮ್ಮ ಕೊಡಗು ಭಾಗದಲ್ಲಿ ಏನು ನಮ್ಮ ಹೆಚ್ಚು ಒಂದು ಬೇಡಿಕೆಗಳು ಬರೋದು ತಡೆಗೋಡೆಗೆ. ಅಲ್ಲಿಗೆ ಏನಾದರೂ ಆ ಸಮಸ್ಯೆ ಇದೆ, ಹೆಚ್ಚು ಕೆಲಸಗಳು ತಡೆಗೋಡೆಗೋಸ್ಕರ ಹಾಕೋಬಹುದು. ಮೈಸೂರು ಸುತ್ತಮುತ್ತ ಗ್ರಾಮಗಳಿಗೆ ಅಲ್ಲಿ ಬಹುಶಃ ಕೆಲವರು ಡಿಗ್ರಿ ಮುಗಿಸಿರಲ್ಲ, ಆದರೆ ಒಂದು ಕೌಶಲ್ಯ ಅಭಿವೃದ್ಧಿ ಮೂಲಕ ಅವರು ಒಂದು ಕಾರ್ಖಾನೆಯಲ್ಲಿ ಕೆಲಸ ಮಾಡಬಹುದು. ಅದಕ್ಕೋಸ್ಕರ ತಮ್ಮ ಕೆಲಸಗಳು ನೀವು ಮೀಸಲಿಡಬಹುದು. ತಮ್ಮದೇ ಆದ ಗ್ರಾಮಕ್ಕೆ ಅನುಕೂಲ ಆಗುವಂಥದ್ದು ಒಂದು ಒಳ್ಳೆ ಚೌಕಟ್ಟನ್ನು ರೂಪಿಸಬಹುದು ಈ ಒಳ್ಳೆ ಆಕ್ಟ್ ಮೂಲಕ. ಶಾಶ್ವತವಾದಂತಹ ಗ್ರಾಮೀಣ ಮೂಲಸೌಕರ್ಯ ರೂಪಿಸೋದಕ್ಕೆ ಇವತ್ತು ಅವಕಾಶ ಇದೆ. ಹಿಂದೆ ಮನ್ರೇಗಾ ಅಲ್ಲಿ ಎಲ್ಲಿ ಫಂಡ್ ಹೋಗ್ತಾ ಇತ್ತು, ಹಣಕಾಸಿಂದ ಸೋರಿಕೆ ಆಗ್ತಾ ಇತ್ತು, ಅಕ್ರಮಗಳು ಎಷ್ಟೋ ನಾವು ಉಲ್ಲೇಖ ಮಾಡಬಹುದಾಗಿತ್ತು. ನಾವೇ ಪದೇ ಪದೇ ಇದು ಪರಿಶೀಲನೆ ಮಾಡುವಾಗ ನಮಗೂ ಕೂಡ ಆಗ್ತಾ ಇತ್ತು, ಒಂದು ಅಭಿಪ್ರಾಯ ಬಂದಿತ್ತು, ಇದು ಯಾವುದೇ ರೀತಿಯ ಒಂದು ಮೇಲ್ವಿಚಾರಣೆ ಮಾಡಕ್ಕೆ ಆಗ್ತಾ ಇಲ್ಲ. ಇವತ್ತು ಒಂದು ಸಾಮಾಜಿಕ, ಗ್ರಾಮೀಣ ಮತ್ತು ರಾಜ್ಯದ ಒಂದು ಅಕೌಂಟಬಿಲಿಟಿನೂ ಕೂಡ ಬಂದಿದೆ. ಇದರ ಮೂಲಕ ಇದು ನಿಜಕ್ಕೂ ಗ್ರಾಮೀಣ ಒಂದು ಅಭಿವೃದ್ಧಿ ಆಗುವಂತದ್ದು. ಅಭಿವೃದ್ಧಿ ಆದ್ರೆ ಇದು ಈ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಅದು ಆಗೋದಿಲ್ಲ. ಯಾಕಂದ್ರೆ ಅವರ ಒಂದು ಅಭಿವೃದ್ಧಿ ಪರ ನಿಂತಿದ್ದು ಯಾವತ್ತೂ ಇಲ್ಲ. ಅಭಿವೃದ್ಧಿ ಆದ್ರೆ ಅವರ ಒಂದು ಹಿಡ್ತಾ ಇದೆ ಅದು ಕಡಿಮೆ ಆಗುತ್ತೆ ಅಂತ ಇದು ಬಹಳ ಸ್ಪಷ್ಟವಾಗಿ ಇವತ್ತು ಎಲ್ಲರ ಸಮಸ್ತ ನಾಡಿನ ಜನರಿಗೆ ಗೊತ್ತಾಗಿದೆ. ನಮ್ಮ ಕಡೆಯಿಂದಾನೇ ಹಿಂದೆ ಈ ಸ್ಪೆಂಡಿಂಗು ಈ ಹಿಂದಿನ ವರ್ಷದಲ್ಲಿ ಸುಮಾರು 80,000 ಕೋಟಿ ಆಗಿತ್ತು. ಒಟ್ಟು 10% ರಾಜ್ಯದ್ದು. ಸೊ 90,000 ಕೋಟಿ ಆಗಿತ್ತು ಸ್ಪೆಂಡಿಂಗು. ಈಗ ನಾವೇ ನಮ್ಮ ಪಾಲನೆ ಆ 60% 1 ಲಕ್ಷ ಕೋಟಿ ಕೊಟ್ಟಿದ್ದೀವಿ. ಸೊ ನೀವು ಅನ್ಕೋಬಹುದು ಎಷ್ಟು ಕೆಲಸಗಳು ಜಾಸ್ತಿ ಮಾಡಿದೀವಿ. ಗ್ರಾಮೀಣ ಭಾಗಕ್ಕೆ ನಿಜವಾದಂತಹ ಅಭಿವೃದ್ಧಿ ಗ್ರಾಮಸ್ಥರೇ ರೂಪಿಸ್ಕೋಬಹುದು. ನೋಡಿ, ನಾನು ಆಗ್ಲೇ ಇದು ಒಂದು ಸಭೆ ನಡೀತು ಮಾನ್ಯ ಉಸ್ತುವಾರಿ ಸಚಿವರ ಒಂದು ನೇತೃತ್ವದಲ್ಲಿ. ನಮ್ಮ ಎಲ್ಲ ಇಲ್ಲಿಯ ಸ್ಥಳೀಯರ ಒಂದು ಅಭಿಪ್ರಾಯಗಳು, ಅವರ ಸಲಹೆ, ಅವರು ಏನು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಅಲ್ಲಿ ನಾನು ಕೂಡ ಅದನ್ನೇ ವ್ಯಕ್ತಪಡಿಸಿದ್ದೀನಿ. 18 ತಿಂಗಳು ಇಲ್ಲಿ ನಾನು ಇದಕ್ಕೆ ಪದೇ ಪದೇ ಪುನಃ ಪರಿಶೀಲನೆ ಮಾಡಬೇಕಾಗಿದೆ. ಯಾಕಂದ್ರೆ 2022 ಅಥವಾ 21 ಕೊನೆಗೆ ಬಂದಿರತಕ್ಕಂಥ ಒಂದು ಯೋಜನೆ. ಅಲ್ಲಿಂದ ಬಂದಿದ್ದ ಕೂಡಲೇನೆ ಇದು ಒಂದು ವಿರೋಧಗಳಿತ್ತು. ಸಹಜವಾಗಿ ಪರಿಸರವಾದಿದ್ದು, ಬೆಟ್ಟದ ಪಾರಂಪರೆಗೆ ಅನುಗುಣವಾಗಿಲ್ಲ ಅಂತಾನೂ ಕೂಡ ಒಂದು ದೂರಿತ್ತು. ಜೊತೆಗೆ ಅರಮನೆಗೂ ಬೆಟ್ಟದಲ್ಲಿ ನಡುವೆ ಇರ್ತಕ್ಕಂಥ ಕೆಲವು ಕೇಸ್ಗಳಿದಾವೆ. ಅದೆಲ್ಲಾನು ಪರಿಗಣಿಸಬೇಕು. ಅದನ್ನ ಒಂದು ಪರಿಶೀಲನೆ ಮಾಡಿ ಮತ್ತೊಮ್ಮೆ ಇದನ್ನ ಯಾವುದೇ ರೀತಿ ಒಂದು ಅನುಕೂಲ ಆಗೋ ರೀತಿಯಲ್ಲಿ ಅನುಷ್ಠಾನ ಮಾಡೋದಕ್ಕೆ ಪ್ರಯತ್ನ ಮಾಡೋಣ ಅಂತ ಪದೇ ಪದೇ ನಾನು ಅಧಿಕಾರಿಗಳಿಗೆ ಇನ್ಫಾರ್ಮಲ್ ಆಗಿ ಹೇಳಿದ್ದೀನಿ. ಆದ್ರೆ ಯಾವುದೇ ರೀತಿಯ ಪ್ರತಿಕ್ರಿಯೆ ಇರಲಿಲ್ಲ. ಇವತ್ತು ಕೊನೆಗೆ ಬಂದಿರೋ ಕಾರಣಕ್ಕಾಗಿ ಅದನ್ನ ಅನುಷ್ಠಾನ ಮಾಡಲೇಬೇಕು ಅಂತ ಇವತ್ತು ಬಹಳ ತಾರತಮ್ಯದಿಂದ ಮಾಡ್ತಾ ಇದ್ದಾರೆ. ನಾನು ಆಗ್ಲೇ ಹೇಳಿದ್ದೀನಿ, ಪುನಃ ಪರಿಶೀಲನೆ ಮಾಡಿ ಸ್ಥಳೀಯರ ಒಂದು ಅಭಿಪ್ರಾಯಗಳು ತಗೊಳ್ಳಿ. ಆ ಪಾರಂಪರೆ, ಆ ಪರಿಸರಕ್ಕೆ ಅನುಗುಣವಾಗಿರ್ತಕ್ಕಂಥ ಅಭಿವೃದ್ಧಿ ಮಾಡೋದಕ್ಕೆ ಅವಕಾಶ ಇದೆ. ಪ್ರಸಾದದಲ್ಲಿ ಏನು ಸಮಸ್ಯೆ ಇಲ್ಲ, ಅಭಿವೃದ್ಧಿ ಬೇಕಾಗಿದೆ. ಸಹಜವಾಗಿ ಯಾವುದೇ ಒಂದು ಸಂಸ್ಥೆಗೆ ಆಧುನಿಕ ಕಾಲಕ್ಕೆ ತಕ್ಕ ಒಂದು ಅಭಿವೃದ್ಧಿ ಬೇಕಾಗಿದೆ. ಆದರೆ ಈ ಒಂದು ಸ್ಥಳೀಯರ ಅಭಿಪ್ರಾಯ, ಅವರ ಒಂದು ಆಕಾಂಕ್ಷೆ ಮೇರೆಗೆ ಮಾಡಬೇಕಾಗಿರ್ತಕ್ಕಂಥದ್ದು ಅತ್ಯವಶ್ಯ. ಅದನ್ನು ವ್ಯಕ್ತಪಡಿಸಿದ್ದೀನಿ. ಅಲ್ಲಿಯ ತಂತ್ರಜ್ಞಾನ ಅಂದಿನ ಕಾಲದಲ್ಲಿ ಆ ಒಂದು ರಾಜಗೋಪುರ ನಿರ್ಮಾಣ ಮಾಡಕ್ಕೆ ಅವರು ಫೌಂಡೇಶನ್ ಹಾಕಿರೋದು ಆ ಬರ್ತಿ ಮಣ್ಣು ಅಂತ ಒಂದು ತಂತ್ರಜ್ಞಾನ. ಅದು ಲೇಬರ್ ಇಂಟೆನ್ಸಿವ್.
ಮಣ್ಣು ಕಲ್ಲು ಇತ್ಯಾದಿ ಎಲ್ಲ ತಗೊಂಡು ಸೇರಿಸಿರ್ತಕ್ಕಂಥದ್ದು. ಅದನ್ನ ಇವತ್ತು ದೊಡ್ಡ ದೊಡ್ಡ JCB ಮೆಷಿನ್ ಎಲ್ಲ ತಂದು ಅದನ್ನ ಡಿಸ್ಟರ್ಬ್ ಮಾಡಿದ್ರೆ 100% ಆ ಫೌಂಡೇಶನ್ ಕೂಡ ಡಿಸ್ಟರ್ಬ್ ಆಗುತ್ತೆ. ಇದೆಲ್ಲಾನು ಕೂಡ ಪರಿಗಣಿಸದೇನೆ ಇವರು ಈ ಒಂದು ಸ್ಕೀಮ್ ಅನ್ನು ತಂದಿದ್ದಾರೆ. ಅದಕ್ಕೆ ನಾನು ಹೇಳಿದೆ ಪದೇ ಇದನ್ನ ಪರಿಶೀಲನೆ ಮಾಡಬೇಕಾಗತ್ತೆ. ಅಲ್ಲಿ ಏನ್ ತಂತ್ರಜ್ಞಾನ ಬಳಸಿದ್ದಾರೆ ಆ ಬೆಟ್ಟಕ್ಕೆ ಒಂದು ಸಮ ಮಾಡೋದಕ್ಕೆ, ಒಂದು ಫೌಂಡೇಶನ್ ಲೇ ಮಾಡೋದಕ್ಕೆ, ಅದೆಲ್ಲಾನು ಕೂಡ ನೀವು ಪರಿಗಣಿಸಬಹುದು, ನೀವು ಮುಂದುವರಿರಿ ಅಂತ ಹೇಳಿದ್ದೀನಿ. ಆದ್ರೆ ಅಧಿಕಾರಿಗಳು ನಿಜಕ್ಕೂ ಇವತ್ತು ಯಾವುದೇ ರೀತಿ ಅದಕ್ಕೆ ಸ್ಪಂದಿಸಿಲ್ಲ. ಅದಕ್ಕೆ ಸೂಕ್ತ ಕ್ರಮವನ್ನು ತಗೊಳ್ಳೋಣ, ಮುಂದುವರಿ. ನನ್ನ ಅನುಮತಿಗಿಂತ ಈ ಒಂದು ಮೈಸೂರು ಮತ್ತೆ ಸುತ್ತಮುತ್ತ ಏನು ಸ್ಟೇಕ್ ಹೋಲ್ಡರ್ಸ್ ಇದ್ದಾರೆ ಅವರ ಅನುಮತಿ ಇರುತ್ತೆ. ಇದು ರಾಜ್ಯ ಸರ್ಕಾರದಿಂದಾನೇ ಬಹಳ ಒಂದು ವಿಳಂಬ ಆಗ್ತಾ ಇತ್ತು. ಯಾಕಂದ್ರೆ ಅವರು ಯಾವುದೇ ಕಾರಣಕ್ಕೂ ಲ್ಯಾಂಡ್ ಅಕ್ವಿಸಿಷನ್ ಅಂದ್ರೆ ಭೂ ಸ್ವಾಧೀನ ಮಾಡೋದಕ್ಕೆ ನಮ್ಗೆ ಹಣ ಇಲ್ಲ ಅಂತ ಹೇಳ್ಬಿಟ್ಟಿದ್ರು. ಸೊ ಅದಕ್ಕಾಗಿ ಇದು ಡಿಲೇ ಆಗ್ತಾ ಇದು ನಾವು ಪುನಃ ಪರಿಶೀಲನೆ ಮಾಡೋ ಅವಶ್ಯಕತೆ ಇತ್ತು. ಆ ಸಂದರ್ಭದಲ್ಲಿ ಈ ಒಂದು ವರದಿ ಬಂದಿದೆ. ಆದ್ರೂ ಸಹ ನಾನು ಆಗ್ಲೇ ಬರ್ದಿದ್ದೀನಿ, ಲೆಟರ್ ಕೂಡ ಇವತ್ತು ಹೋಗುತ್ತೆ. ಇನ್ನ ಪುನಃ ನೀವು ಒಂದ್ಸತಿ ಇನ್ನೊಂದು ವರದಿ ಮಾಡಿ, ಇದು ಯಾಕಂದ್ರೆ ಕೊಡಗು ಇದು ಬರೀ ಇಕನಾಮಿಕ್ ದೃಷ್ಟಿಯಿಂದ ಅಲ್ಲ, ಅಲ್ಲಿ ರೇಲ್ ಸಂಪರ್ಕ ಇಲ್ಲ, ಅಲ್ಲಿಯ ಬಡವರಿಗೆ, ಹಿಂದುಳಿದ ವರ್ಗಕ್ಕೆ ಇಡೀ ಭಾರತವನ್ನು ಪ್ರವಾಸ ಮಾಡಬೇಕಂದ್ರೆ ಇದು ಒಂದು ಒಳ್ಳೆ ವ್ಯವಸ್ಥೆ. ಸೊ ನಾವು ಬರೀ ಆ ಒಂದು ಹಿಂದೆ ಇರ್ತಕ್ಕಂಥ ಮಾನದಂಡದ ಒಂದು ಆಧಾರ ಮೇಲೆ ಅಲ್ಲ, ಇವತ್ತು ಕೆಲವು ಇನ್ನೊಂದಷ್ಟು ಮಾನದಂಡ ಸೇರಿಸಿ ಇನ್ನ ಪುನಃ ಪರಿಶೀಲನೆ ಮಾಡಿ ಅಂತ ನಾನು ಆಗ್ಲೇ ಹೇಳಿದ್ದೀನಿ. ಅಲ್ಲಿ ಬಹಳ ಗೊಂದಲ ಇದೆ. ನಾನು ಆಗ್ಲೇ ಕ್ಲಾರಿಫಿಕೇಶನ್ ಒಂದು ಕೊಡೋದಕ್ಕೆ ನಾನು ಕೇಳಿದ್ದೀನಿ. ಆದ್ರೆ ಇದಾದ್ರೂ ಸ್ಪಷ್ಟವಾಗಿ ಬಂದಿದೆ, ಅಲ್ಲೇ ಯಾವುದೇ ರೀತಿಯ ಅರ್ಜಿ ಅಥವಾ ಏನು ಪ್ರಕ್ರಿಯೆ ಇದೆ ಅದು ಪಾಲನೆ ಮಾಡಿಲ್ಲದೆ ಇರತಕ್ಕಂಥದ್ದು ಒಂದು ಅನುಮಾನ ಇದೆ. ಕಾನೂನು ಮತ್ತು ಸುವ್ಯವಸ್ಥೆ ಏನು ರಾಜ್ಯದಲ್ಲಿ ಸಂಪೂರ್ಣವಾಗಿ ವಿಫಲ ಆಗಿದೆ, ಇದು ಬಹಳಷ್ಟು ಸತಿ ಉಲ್ಲೇಖ ಮಾಡಿದೀವಿ. ಅದಕ್ಕೆ ಸೂಕ್ತವಾದಂತಹ ಕ್ರಮ ಈ ರಾಜ್ಯ ಸರ್ಕಾರ ತಗೋಬೇಕಾಗಿದೆ. ನಮ್ಮ ಸ್ಪಷ್ಟವಾದಂತಹ ಆಗ್ರಹ.